स्वागत है आपका बी न्यूज नेशन में। मैं हूं आबिद हुसैन शेख। बीजापुर में आईजीपी संदीप पाटिल की बिगेस्ट प्रेस कॉन्फ्रेंस, ऑपरेशन राइज और बेड़ा ब्रो से कर्नाटका ड्रग मुक्त माफिया पर डबल एक्शन की तैयारी। बीजापुर से शुरू हुई नई मुहिम। कर्नाटका सरकार और कर्नाटका पुलिस विभाग ने ड्रग फ्री नशा मुक्त कर्नाटका मिशन को और मजबूत बनाने के लिए ऑपरेशन राइज और बेड़ा ब्रो नको भाई नाम की दो नई मुहिम का आगाज किया गया है। इसी सिलसिले में बीजापुर पुलिस दफ्तर में आईजीपी संदीप पाटिल आईपीएस ने प्रेस कॉन्फ्रेंस करते हुए कहा कि अब सिर्फ ड्रग्स पेडलर्स पर एक्शन ही नहीं बल्कि स्कूल कॉलेजेस के स्टूडेंट्स में बड़े पैमाने पर अवेयरनेस भी फैलाई जाएगी। नशा मुक्त कर्नाटक और जिले के लिए ऑपरेशन राइज का मकसद है रिफ्यूज, इन्फॉर्म, सपोर्ट और एम्पावर के जरिए नशे के खिलाफ आवाज बुलंद करना, जबकि बेड़ा ब्रो सोशल मीडिया, शॉर्ट फिल्म्स और यूथ फ्रेंडली कैंपेनिंग के जरिए नौजवान युवा पीढ़ी को ड्रग्स से दूर रखने की कोशिश करेंगे। आईजीपी ने बताया कि बेलगाम रेंज के 5 जिलों में बीजापुर ड्रग्स के खिलाफ कार्रवाई करने में पहले नंबर पर आया है। इस साल 30 जून तक 118 किलो गांजा, तकरीबन 24 लाख कीमत वाले गांजे को जब्त किया गया है और 37 आरोपियों को गिरफ्तार किया गया है, जिनमें 20 पेडलर्स और 17 कंज्यूमर्स शामिल हैं। साथ ही बार बार अपराध करने वाले ड्रग्स ऑफेंडर्स पर पहली बार पीआईटी एनडीपीएस एक्ट के तहत भी सख्त एक्शन लिया गया है। प्रेस कॉन्फ्रेंस के बाद सिकैब इंजीनियरिंग कॉलेज नवरसपुर बीजापुर में ऑपरेशन राइज और बेड़ा ब्रो कैंपेनिंग का रस्मी तौर पर शुभारंभ किया गया। पुलिस ने जनता से अपील की है कि अगर कहीं ड्रग्स की बिक्री या गांजे की खेती की खबर मिले तो फौरन पुलिस या केएसपी ऐप के जरिए जानकारी दे ताकि कर्नाटका को सच में नशा और ड्रग्स मुक्त बनाया जा सके। इस प्रेस कॉन्फ्रेंस में जिला के पुलिस वरिष्ठ अधिकारी लक्ष्मण निंबर्गी के अलावा कई उन्नत दर्जे के अधिकारी रहे मौजूद। ಮಾದಕ ವಸ್ತು ಮುಕ್ತ ರಾಜ್ಯವನ್ನ ಮಾಡಲು ಈಗಾಗಲೇ ಘೋಷಣೆ ಮಾಡಿದೆ. ಅದರ ಅಡಿಯಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸ್ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡಿ ಸಾಕಷ್ಟು ಪ್ರಕರಣಗಳು ಈ ಡ್ರಗ್ ಪೆಡ್ಲರ್ಸ್ಗಳ ಮೇಲೆ ಹಾಗೂ ಕನ್ಸ್ಯೂಮರ್ಸ್ ಮೇಲೆ ಈಗಾಗಲೇ ನಾವು ದಾಖಲು ಮಾಡ್ತಾ ಬಂದಿದ್ದೀವಿ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ಸ್ ಕೂಡ ನಾವು ಜಪ್ತಿ ಮಾಡಿದ್ದೀವಿ. ಆದರೆ ಈ ಡ್ರಗ್ಸ್ ವಿರೋಧ ಹೋರಾಟ ಏನಿದೆ ಅದನ್ನ ಹಾಗೂ ಈ ಡ್ರಗ್ಗಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕಾದ್ರೆ ಹಾಗೂ ಇದು ಈ ಒಂದು ಡ್ರಗ್ ಫ್ರೀ ಕರ್ನಾಟಕ ಯೋಜನೆ ಏನಿದೆ ಅದು ಪರಿಣಾಮಕಾರಿಯಾಗಿ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರದ್ದು ಕೂಡ ಇದರಲ್ಲಿ ಪಾತ್ರ ಬಹಳ ಮಹತ್ವದಾಗಿದೆ. ಸೊ ಹಾಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಒಂದು ನೇತೃತ್ವದಲ್ಲಿ 2 ಹೊಸ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ವಿ. ಒಂದು ಆಪರೇಷನ್ ರೈಸ್, ಅದರ ಅರ್ಥ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಹಾಗೂ ಎಂಪವರ್. ಇದರ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಪೊಲೀಸ್ ಇಲಾಖೆ ಅಲ್ಲದೆ ಬೇರೆ ಬೇರೆ ಇಲಾಖೆಯವರು, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಹಾಗೂ ಔಷಧಿ ನಿಯಂತ್ರಣ ಇಲಾಖೆ ಎಲ್ಲ ಸ್ಟೇಕ್ ಹೋಲ್ಡರ್ ಸೇರಿ ಈ ಒಂದು ಡ್ರಗ್ಗಿನ ಮೆನೆಸ್ ಏನಿದೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ನಾವೆಲ್ಲರೂ ಒಟ್ಟಿಗೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಅದಲ್ಲದೆ ಈಗಾಗಲೇ ನಾವು ಸಾಕಷ್ಟು ನಮ್ಮ ಪ್ರಕರಣದಲ್ಲಿ ನಾವು ನೋಡಿದೀವಿ, ಈ ಕನ್ಸ್ಯೂಮರ್ಸ್ ಏನಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ವಿದ್ಯಾರ್ಥಿನಿಯರಿದ್ದಾರೆ. ಅವರು ಬೇರೆ ಬೇರೆ ಕಾರಣದಿಂದ ಈ ಡ್ರಗ್ ಸಮಸ್ಯೆಗೆ ಒಳಗಾಗಿರ್ಬೋದು. ಅದು ಪ್ರಭಾವ, ಮಾನಸಿಕ ಒತ್ತಡ, ಮನರಂಜನೆ, ಪಿಯರ್ ಪ್ರೆಷರ್, ಜಸ್ಟ್ ಒಂದು ಕ್ಯೂರಿಯಾಸಿಟಿಯಿಂದ ಕೆಲವರು ತಗೊಳ್ತಾರೆ. ಸೊ ಹಾಗಾಗಿ ಈ ಡ್ರಗ್ಸ್ ಕಂಟ್ರೋಲ್ ಮಾಡಕ್ಕೆ ಬರೀ ಪೊಲೀಸ್ ಆಕ್ಷನ್ ಅಲ್ಲದೆ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಕೂಡ ನಾವು ಮೂಡಿಸ್ಬೇಕಾಗತ್ತೆ. ಈಗಾಗಲೇ ಅವೇರ್ನೆಸ್ ಅನ್ನ ನಾವು ಬೇರೆ ಬೇರೆ ಶಾಲಾ ಕಾಲೇಜ್ಗಳಲ್ಲಿ ಹೋಗಿ ಸಭೆಗಳನ್ನ ನಾವು ಮಾಡಿದೀವಿ. ಇದನ್ನ ಇನ್ನೂ ಮುಂದಕ್ಕೆ ತಗೊಂಡು ಸೋಷಿಯಲ್ ಮೀಡಿಯಾನ ನಾವು ಬಳಸ್ಕೊಂಡು ಈ ಬೇಡ ಬ್ರೋ ಅಂತ ಒಂದು ಜಾಗೃತಿ ಅಭಿಯಾನನೂ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಇದರ ಅಡಿಯಲ್ಲಿ ಸಣ್ಣ ವಿಡಿಯೋಸ್, ಶಾರ್ಟ್ ವಿಡಿಯೋಸ್, ಪೋಸ್ಟರ್ಸ್ ಏನು ನಮ್ಮ ಯುವಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ, ಇದು ತಗೊಂಡ್ರೆ ಯಾವ ರೀತಿ ನಮ್ಮ ಫಿಸಿಕಲ್ ಹೆಲ್ತಿಗೆ, ನಮ್ಮ ಮೆಂಟಲ್ ಹೆಲ್ತಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇದನ್ನ ತಗೊಂಡ್ರೆ ಯಾವ ರೀತಿ ನೀವು ಇವನ್ ಕ್ರೈಮ್ ಅಪರಾಧ ಲೋಕದಲ್ಲೂ ಕೂಡ ನೀವು ಅದರಲ್ಲಿ ಹೋಗ್ಬೋದು. ಸೊ ಈ ರೀತಿ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಅನ್ನ ನಾವು ಇಂಥ ಶಾರ್ಟ್ ವಿಡಿಯೋಸ್ ಮೂಲಕ ನಾವು ಮೂಡಿಸ್ತೀವಿ. ಸೊ ಒಟ್ಟಾರೆ ಈ 2 ಕಾರ್ಯಕ್ರಮ ಏನಿದೆ, ಆಪರೇಷನ್ ರೈಸ್ ಮತ್ತೆ ಬೇಡ ಬ್ರೋ ಏನ್ ಕಾರ್ಯಕ್ರಮ ಇದೆ, ಇದರಿಂದ ನಮ್ಮ
ಯುವಕರನ್ನ ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಯನ್ನ ಮಾಡಲು ನಾವು ಈ 2 ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಈ 2 ಕಾರ್ಯಕ್ರಮ 3 ಹಂತದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗುತ್ತೆ. ಇವತ್ತು ನಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಸೊ ಇದು ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಶಾಲಾ ಕಾಲೇಜಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅದು ಇವತ್ತು ಮಾಡ್ತಾ ಇದೀವಿ. 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲೂ ಕೂಡ ಇದೇ ರೀತಿ ಅವ್ರವ್ರ ಠಾಣೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರು ಕೂಡ ಕಾರ್ಯಕ್ರಮವನ್ನು ಮಾಡ್ತಾರೆ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಸ್ಥಳೀಯ ಶಾಸಕರು ಅವ್ರ ಜೊತೆ ಸೇರಿ ನಾವು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಏನ್ ನಾವು ಮೂಡಿಸ್ಬೇಕು ಸಾರ್ವಜನಿಕರಲ್ಲಿ ಅದು ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮಗೆ ಇನ್ಫಾರ್ಮೇಶನ್ ಏನ್ ಮಾಹಿತಿಯನ್ನ ಬರಬೇಕು ಪಬ್ಲಿಕ್ ಇಂದ, ಅದು ಯಾಕಂದ್ರೆ ನಾವು ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೇಕಾದ್ರೆ ಪಬ್ಲಿಕ್ ಇಂದ ನಮಗ್ ಸಾಕಷ್ಟು ಒಂದು ಸಹಕಾರ ಬೇಕಾಗತ್ತೆ. ಮುಖ್ಯವಾಗಿ ಎಲ್ಲಿ ಗಾಂಜಾ ಸೇಲ್ ಆಗ್ತಾ ಇದೆ, ಯಾರಾದ್ರೂ ಅವ್ರ ಊರು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದಾರೋ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಅವರು ಫೋನ್ ಮುಖಾಂತರ ಕೊಡ್ಬೋದು. ನಮ್ದು KSP ಆ್ಯಪ್ ಏನಿದೆ ಅದ್ರ ಮೂಲಕನೂ ನಾವು ನಮಗೆ ಮಾಹಿತಿ ಕೊಟ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಸೊ ಇದರ ಅಡಿಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಹಾಗೂ ಬೇರೆ ಬೇರೆ ಡ್ರಗ್ಸ್ ಸೀಸ್ ಆಗಿದೆ. ನಮ್ಮ ಉತ್ತರ ವಿಭಾಗದ ವ್ಯಾಪ್ತಿ, ಉತ್ತರ ವಿಭಾಗದಲ್ಲಿ ನಮಗೆ 5 ಜಿಲ್ಲೆಗಳು ಬರುತ್ತೆ. ಈ 5 ಜಿಲ್ಲೆಯಲ್ಲಿ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹೋದ ವರ್ಷ ಹಾಗೂ ಈ ವರ್ಷನೂ ಕೂಡ 5 ಜಿಲ್ಲೆಯನ್ನ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕರಣ ದಾಖಲು ಮಾಡಿದ್ದು, ಗಾಂಜಾ ಸೀಸ್ ಮಾಡಿದ್ದು ಹಾಗೂ ಆರೋಪಿತರನ್ನ ದಸ್ತಗಿರಿ ಮಾಡಿದ್ದು ಬಿಜಾಪುರ ಜಿಲ್ಲೆಯಲ್ಲಿ. ಹಾಗೂ ಈ ವರ್ಷ ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಪಿಟ್ NDPS ಅಂದ್ರೆ ಏನು ಈ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಏನಿದ್ದಾರೆ ಅವ್ರ ವಿರುದ್ಧ ಈ ಪ್ರಿವೆಂಟಿವ್ ಆಕ್ಷನ್ ಅನ್ನ ಪಿಟ್ NDPS ಅಡಿಯಲ್ಲಿ ತಗೊಂಡಿದ್ದೀವಿ. ಇದರ ಅಡಿಯಲ್ಲಿ ಈಗಾಗಲೇ 2 ಹ್ಯಾಬಿಚುವಲ್ ಅಫೆಂಡರ್ಸ್ ನಾವು ಅರೆಸ್ಟ್ ಮಾಡಿದೀವಿ. ಮುಂಬರುವ ದಿನಗಳಲ್ಲಿ ಇನ್ನೂ ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಡ್ರಗ್ಸ್ ಅಲ್ಲಿ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಈ ಪಿಟ್ NDPS ಅಡಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸ್ಕೂಲ್ ಅಂಡ್ ಕಾಲೇಜಸ್. ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲು ಕಾಲೇಜಸ್ ಸುತ್ತಮುತ್ತ ಪುಟ್ಟ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟು ತಂಬಾಕು ಅದನ್ನ ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಡಿಯಲ್ಲಿ ಪ್ರತಿಯೊಂದು ಸ್ಕೂಲು, ಹೈಸ್ಕೂಲು, PUC, ದೆನ್ ಡಿಗ್ರಿ, ಸೊ ವಿ ಆರ್ ಟಾರ್ಗೆಟಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇ ಹಂತದಲ್ಲಿ ನಾವು ಇವತ್ತು ಒಂದಕ್ಕೆ ಇದನ್ನ ಕಾರ್ಯಾರಂಭ ಇವತ್ತಿನ ಕಾರ್ಯಕ್ರಮ. 2ನೇ ಹಂತದಲ್ಲಿ ಎಲ್ಲಾ ಠಾಣಾ ಮಟ್ಟದಲ್ಲಿ ಸೊ ಬೀಟ್ ಲೆವೆಲ್ದಲ್ಲಿ ಈ ಕಾರ್ಯಕ್ರಮ ಏನ್ ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗುತ್ತೆ. 3ನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತೆ ಸಚಿವರ ನೇತೃತ್ವದಲ್ಲಿ 3ನೇ ಹಂತ ತಾಲೂಕಾ ಮಟ್ಟದಲ್ಲಿ ಅದನ್ನು ನಡೆಯುತ್ತೆ. ಸೊ ದಟ್ ಈಸ್ ಹೌ ವಿ ಆರ್ ಪ್ಲಾನಿಂಗ್. ಇದುವರೆಗೆ ಯಾವ್ದು ಸ್ಕೂಲು ಕಾಲೇಜಸ್ ಪಕ್ಕ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಫಾರ್ ಸಿಕ್ಕಿರೋ ಪ್ರಕರಣಗಳಲ್ಲಿ ಸ್ಕೂಲ್ ಮತ್ತೆ ಕಾಲೇಜ್ ಅಕ್ಕಪಕ್ಕ ಆಗಲಿ ಅಥವಾ ಸ್ಟೂಡೆಂಟ್ಸಿಗಾಗ್ಲಿ ಸಿಕ್ಕಿದ್ದು ಬಂದಿಲ್ಲ. ಇಟ್ ಇಸ್ ಅ ಮೋರ್ ಆಫ್ ಏನು ಅಂತಂತಂದ್ರೆ ಒಂದು ಅವರ ತೋಟದಲ್ಲಿ ಬೆಳೆದಿದ್ದು. 2ನೇದ್ದು ಮಹಾರಾಷ್ಟ್ರ ಕಡೆಯಿಂದ ನಮಗೆ ಒಣ ಗಾಂಜಾ ಬಂದು ಇಲ್ಲಿಂದ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಮಾರೋರು ಸಿಕ್ಕಿದ್ದಾರೆ. ಯಾರೀಗ ನಾವು ನಾಂದೇಡ್ದಿಂದ ಲಾಸ್ಟ್ ಗೋಲ್ ಗುಂಬಜ್ದಲ್ಲಿ ನಾವು ಇಲ್ಲಿ ಒಬ್ಬನೇ ಹಿಡಿದಾಗ ದೆನ್ ಲಿಂಕ್ ಸಿಕ್ಕಿದ್ದು ವರ್ತಿ ಅಂತ ಹಿಡ್ಕೊಂಡಾಗ ಲಿಂಕ್ ಸಿಕ್ಕಿದ್ದು ನಾಂದೇಡು. ದಟ್ ಈಸ್ ಆಫ್ ದ ಚೈನ್ ಲಿಂಕ್ ಇಸ್ ದೇರ್. ಸೊ ಹಾಗಾಗಿ ಇಟ್ ಇಸ್ ಅ ಚೈನ್ ಲಿಂಕ್, ವಿ ಹ್ಯಾವ್ ಟು ಗೋ ಫಾರ್ ದ ಪೆಡ್ಲರ್ಸ್. ಮೆಜಾರಿಟಿ ನಮ್ದು ಅದು ಏಜ್ ಗ್ರೂಪ್ ಕ್ಯಾಟಗರೈಸೇಷನ್ ನೋಡಿದ್ರು ಕೂಡ ಮೆಜಾರಿಟಿ ನಮ್ಮಲ್ಲಿ ಕಂಡು ಬಂದಿರೋದು ಲೇಬರ್ ಕ್ಲಾಸ್. ಸೊ ಹಾಗಿದ್ದಾರೆ. ಸ್ಟೂಡೆಂಟ್ಸ್ಗೂ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಿಮ್ ಮೂಲಕ ಎಲ್ಲ ಸಾರ್ವಜನಿಕರಿಗೆ ನಾವು ನೋಡಿದೀವಿ, ಸಾಕಷ್ಟು ಗ್ರಾಮದಲ್ಲಿ ಅವ್ರವ್ರ ತೋಟದಲ್ಲಿ ಕೆಲವರು ಗಾಂಜಾ ಬೆಳೆಸ್ತಾ ಇದಾರೆ. ಈಗ ಹೋದ ವರ್ಷನೇ ನೀವು ಎಷ್ಟು ಸೀಸ್ ಮಾಡಿದ್ರಿ? ಒಂದು ಸರ್ 338 kg, ಒಂದೇ 200 kg. ಈಗ ನಾವು ನಮ್ ಬೀಟ್ ವ್ಯವಸ್ಥೆ ಇದೆ, ನಮ್ ಬೀಟ್ ಸಿಬ್ಬಂದಿಗೆ ಹೇಳಿದೀವಿ ಆಯಾ ಹಳ್ಳಿಗೆ ಹೋದಾಗ ಇಂಥ ಮಾಹಿತಿ ಕಲೆ ಆಗುತ್ತೆ. ನಿಮ್ ಮೂಲಕ ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ತೇನೆ, ಎಲ್ಲೆಲ್ಲಿ ಯಾರದೇ ಗ್ರಾಮದಲ್ಲಿ ಈ ಗಾಂಜಾ ಬೆಳೆಸ್ತಾ ಇದ್ರೆ ದಯವಿಟ್ಟು ನಮ್ದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, SP ಅವ್ರಿಗೆ ಫೋನ್ ಮಾಡಿ, ಅಥವಾ ನಮ್ KSP ಆ್ಯಪ್ ಇದೆ, KSP ಆ್ಯಪ್ ಅಲ್ಲಿ ಡ್ರಗ್ಸ್ ಮಾಹಿತಿ ಕೊಡೋಕ್ಕೇನೆ ಒಂದು ಸೆಪರೇಟ್ ಕಾಲಮ್ ಇದೆ. ಅದ್ರ ಬಗ್ಗೆ ನಾವು ಪ್ರತಿದಿನ ನೋಡ್ತೀವಿ KSP ಆ್ಯಪ್ ಅಲ್ಲಿ ಎಷ್ಟೆಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅಂತ. ಸೊ ಅದರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಕ್ವಿಕ್ಲಿ ನಾವು ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. और खबरों के लिए देखते रहिए B News नेशन।